ಇದರಲ್ಲಿ ಈ ಬಿಲ್ಲನ್ನು ಮನಸ್ಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ಈಗ ನಾವು ಇವತ್ತು ಎಲ್ಲಿದ್ದೇವೆ ಅನ್ನೋದನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾತಾಡಬೇಕಾಗ್ತದೆ. ಇವತ್ತು ಎಲ್ಲರೂ ಹೇಳಿದ್ರು UPSC ಮಾದರಿ ಮಾಡಿ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಅದರದೇ ಆದಂಥ ಒಂದು ಘನತೆ ಗೌರವ ಇದ್ದಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ನಡೆದಿದೆ, ಒಳ್ಳೆಯ ಕೆಲಸಗಳು ನಡೆದಿದೆ. ಉತ್ತಮವಾದ ಅಧಿಕಾರಿಗಳನ್ನು ಆಯ್ಕೆ ಮಾಡಿ ಆ ಸಂದರ್ಶನ ಬಂದಂಥ ಸಲ ಉತ್ತಮವಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಆ ಅಧಿಕಾರಿಗಳು ಆಚೆ ಬಂದು ಉತ್ತಮವಾದ ಸೇವೆಯನ್ನು ಈ ನಾಡಿನಲ್ಲಿ ಮಾಡಿರೋದ ಕೂಡ ನಾವು ನೋಡಿದ್ವಿ, ಇವತ್ತು ಕೂಡ ನೋಡ್ತಾ ಇದ್ದೀವಿ. ಈ ಎಕ್ಸಾಮಿನೇಷನ್ ಒಂದು ಕಂಡಕ್ಟ್ ಮಾಡಿ ಅದಕ್ಕೆ ಸಂದರ್ಶನಕ್ಕೆ ಬಂದು ಅಲ್ಲಿ ಉತ್ತಮವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಅಷ್ಟು ಕಷ್ಟಕರವಾದ ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಚಾರನ ಅಂತ ನಾವು ಇವತ್ತು ಯೋಚನೆ ಮಾಡಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಪಾಪ ಮೊನ್ನೆ ಉತ್ತರ ಕೊಡುವಾಗ KPSCಯಲ್ಲಿ ಆಗದಂಥ ಹಗರಣವನ್ನು ಹೃದಯ ಅಂತರಾಳದಿಂದ ಮಾತಾಡಿದ್ದಾರೆ ಅನ್ನೋದನ್ನ ನಾನು ಅದನ್ನು ಅವರ ವಿಚಾರ ಒಪ್ಕೊಂಡಿರ್ತಕ್ಕಂಥ ಭಾಳ ಸ್ಪಷ್ಟತೆ ಇದೆ ಅನ್ನೋ ವಿಚಾರವನ್ನು ನಾವು ಹೇಳಿದ್ದೀವಿ. ಸ್ಪಷ್ಟತೆ ಇದೆ. ಈ ಸರ್ಕಾರಗಳೇ ಆಯ್ಕೆ ಮಾಡಿದಂಥ 15 ಸದಸ್ಯರುಗಳು ಅವರಿಂದಲೇ ಆಗಿರ್ತಕ್ಕಂಥ ಭ್ರಷ್ಟಾಚಾರ ವಿಚಾರ. ಈಗ ಎಮಿನೆಂಟ್ ಪರ್ಸನಾಲಿಟೀಸ್ನ ನಾವು ಆಯ್ಕೆ ಮಾಡಬೇಕು ಅಂದರೆ ಎಮಿನೆಂಟ್ ಪರ್ಸನಾಲಿಟಿ ಅಂತಲೇ ನಾವು ಆಯ್ಕೆ ಮಾಡ್ತೀವಿ. ಅವರಿಂದ ಉತ್ತಮವಾದನ್ನು ನಿರೀಕ್ಷಣೆ ಮಾಡಿ ಆಯ್ಕೆ ಮಾಡ್ತೀವಿ. ಅಲ್ಲಿಗೆ ಹೋಗಿದ ಮೇಲೆ ಈ ರೀತಿ ಆಗ್ತದೆ, ನಾವು ಯಾವ ರೀತಿ ಅದನ್ನು ಸುಧಾರಣೆ ಮಾಡಬೇಕು ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಮಾತಾಡಿದ್ರು ಇವತ್ತು. ಹಾಗಾಗಿ ಆ ಎಮಿನೆಂಟ್ ಪರ್ಸನಾಲಿಟಿಯನ್ನು ಆಯ್ಕೆ ಮಾಡಬೇಕಾದ್ರೆ ಎಲ್ಲ ರೀತಿಯ ಮಾನದಂಡಗಳನ್ನು ಸರ್ಕಾರ ಕೂಡ ನೋಡಬೇಕಾಗ್ತದೆ. ಇವತ್ತು ಎಕ್ಸ್ಪರ್ಟ್ಸ್ ಅಂತ ಹೇಳಿದ್ವಿ, ಆ ಎಕ್ಸ್ಪರ್ಟ್ಸ್ನ ನಾವು ಮಾಡೋಕ್ಕಾಗಲ್ಲ. ಇವತ್ತು PU ಎಕ್ಸಾಮಿನೇಷನ್ ನಡೀತಾ ಇತ್ತು, ಈಗಲೂ ನಾಳೆಯಿಂದ SSLC ಎಕ್ಸಾಮಿನೇಷನ್ ಪ್ರಾರಂಭ ಆಗ್ತದೆ. ಅನೇಕ ಅಧಿಕಾರಿಗಳು ಇಲ್ಲಿ ಕೂಡ ಕೂತಿದ್ದಾರೆ. ಇವತ್ತು ಆ PU ಎಕ್ಸಾಮಿನೇಷನ್ ಪ್ರತಿ ವರ್ಷ ಮ್ಯಾಥಮೆಟಿಕ್ಸ್ ಪೇಪರ್ ಲೀಕ್ ಆಯಿತು, ಸೈನ್ಸ್ ಪೇಪರ್ ಲೀಕ್ ಆಯಿತು, ಎವ್ರಿ ಇಯರ್ ಬರ್ತಾಯಿತ್ತು. ಅದನ್ನು ತಡೆಗಟ್ಟಕ್ಕೆ ಯಾರನ್ನೋ ಒಬ್ಬರನ್ನ ಅನಾಮಧೇಯ ಹಿಡ್ಕೊಂಬರೋರು ಆ ಪರಿಸ್ಥಿತಿಗೆ ಬಿಟ್ಟು ಮತ್ತೆ ಮಾಡ್ತಾಯಿದ್ರು. ಆದರೆ ಆ ಕಿಂಗ್ ಪಿನ್ನನ್ನು ಒಂದು ಸರಿ ಹಿಡಿದ್ರು. ಮೊನ್ನೆ ಪಾಟೀಲ್ ಸಾಹೇಬರು ಗಮನ ಮಾಡಬೇಕು, ಆ ಕಿಂಗ್ ಪಿನ್ನನ್ನು ಹಿಡಿದ್ರು. ಆ ಕಿಂಗ್ ಪಿನ್ನನ್ನು ಹಿಡಿದಂಥ ಅಧಿಕಾರಿಗಳು ಕೂಡ ಇಲ್ಲೇ ಕೂತಿದ್ದಾರೆ, ಇಲ್ಲಿದ್ದಾರೆ. ಆ ಕಿಂಗ್ ಪಿನ್ ಹಿಡಿದಾದ್ಮೇಲೆ ಎಕ್ಸಾಮಿನೇಷನ್ನ ತಗೊಂಬಂದ್ರಲ್ಲ, ಇವತ್ತಿನವರೆಗೆ 100% ಕ್ಲೀನಾಗಿ ನಡೀತಾ ಇಲ್ವಾ? ನಡೀತಾ ಇದೆ ಇದು. ಹಾಗಾಗಿ ಇದು ನಿರಂತರವಾಗಿ ಈ OMR ಶೀಟ್ ತಿದ್ದದು, ಆ ಎಕ್ಸಾಮಿನೇಷನ್ ಹಾಲ್ಗಳಲ್ಲಿ ಮೊನ್ನೆ CT ಮಾತಾಡುವಾಗ ಹೇಳಿದ್ರು, ಒಂದೇ ಕುಟುಂಬದ ಒಂದೇ ರಿಲೇಷನ್ ಸಂಬಂಧಪಟ್ಟಂಥ 25-30 ಜನ ಅಧಿಕಾರಿಗಳು ಆಯ್ಕೆ ಹಾಕೋದಂಥದ್ದು. ಈ ಸಮಾಜಕ್ಕೆ ನಾವೇನು ಮೆಸೇಜ್ ಕೊಡ್ತೀವಿ? ಇವತ್ತು ಕೂಡ ಸಾಧ್ಯತೆ ಇದೆ. ಈಗ ಎಮಿನೆಂಟ್ ಒಂದು ಒಳ್ಳೆ ಕಾರ್ಯದರ್ಶಿನ ನೇಮಕ ಮಾಡ್ತೀರಿ. ಈಗ CT ಅದೇ ಹೇಳಿದ್ರು, ಪದೇ ಬದಲಾವಣೆ ಮಾಡಿಸ್ಬೇಡಿ ಅವ್ರನ್ನ ಅಂತ ಹೇಳಿ ಅಂತೇಳಿ ನನಗೆ ಹೇಳಿದ್ರು. 5 ವರ್ಷ ಪೀರಿಯಡ್ ಇದೆ, ಕೊಡಬೇಕು. ಒಳ್ಳೆಯ ಅಧಿಕಾರಿ ಇದ್ದರೆ ಕೊಡಿ, ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಕೊಟ್ಬಿಡಿ. ಕಾರ್ಯದರ್ಶಿ ಎಲ್ಲ ಆಯ್ಕೆ ಆದಂಥ ನಾಮಿನೇಟ್ ಸದಸ್ಯರುಗಳು ಏನು ಹೇಳ್ತಾರೆ, ಸರ್ ಕಾರ್ಯದರ್ಶಿ ಕಬ್ಬಿಣದ ಕಡ್ಲೆ ಆಗಿದ್ದಾರೆ ಅಂತ ಬಂದು ಮುಖ್ಯಮಂತ್ರಿಗಳು ಕಂಪ್ಲೇಂಟ್ ಮಾಡಿದ್ದಾರೆ, ಬೇರೆ ರಾಜಕಾರಣಿಗಳು ನಮ್ಮ ಬೇರೆ ಮಂತ್ರಿಗಳಾದವರಿಗೂ ಕಂಪ್ಲೇಂಟ್ ಮಾಡಿದ್ದಾರೆ. ಆ ಸ್ಟ್ರಿಕ್ಟ್ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಬ್ಬ ಒಳ್ಳೆಯ ಅಧಿಕಾರಿ ಅಲ್ಲಿ ಕೂತಿದ್ರೆ ಎಲ್ಲಿಂದ ಯಾವ ಆಸೆ ಆಮಿಷ ಇಟ್ಕೊಂಡು ಆ ಸದಸ್ಯರಾಗಿ ಹೋಗಿರ್ತಾರೆ ಅವರೆಲ್ಲರೂ ಕೂಡ ಭಗ್ನ ಆಗ್ತದೆ. ಈಗ ಭಗ್ನ ಕೂಡ ಆಗಿದೆ. ಹಾಗಾಗಿ ಒಂದು ಆನ್ಸರ್ ಬಂದ ಮೇಲೆ ನೀವು 1:15 ಜನರಿಗೆ ಅವಕಾಶ ಮಾಡಿಕೊಟ್ಟಾಗ ಆಮೇಲೆ ಜೊತೆಲಿ ನನ್ನ ಕೈಲಿ ಒಂದಷ್ಟು ಮಾರ್ಕ್ಸ್ ಕೊಟ್ಟಿರ್ತೀರಿ. ಆ ಮಾರ್ಕ್ಸ್ ಕೊಡೋದು ತಪ್ಪೇ. ವೈಯೋಗಿ ಏನು ಮಾರ್ಕ್ ಇರಬೇಕು, ಮಾನದಂಡ ಇರಬೇಕು, ಆ ಮಾನದಂಡ ಇರಬೇಕು. ವೈಯೋಗಿ ಇಂತಿಷ್ಟು ಮಾರ್ಕ್ ಅನ್ನೋದನ್ನ ಅದು ಆರೋಗ್ಯಕರವಾಗಿರಬೇಕು. ಆರೋಗ್ಯಕರವಾಗಿರ್ತಕ್ಕಂಥ ಮಾರ್ಕ್ ವೈಯೋನಲ್ಲಿ ಇದ್ದಾಗ ಯಾವುದೇ ಥರದ ವ್ಯತ್ಯಾಸ ಆಗೋದಿಲ್ಲ. ನಾನು ವೈಯೋನಲ್ಲಿ ನೀವು 200-300 ಮಾರ್ಕ್ಸ್ ಕೊಟ್ಬಿಟ್ಟು 150 ಮಾರ್ಕ್ಸ್ ಕೊಟ್ಬಿಟ್ಟು ನಾನು ಎಕ್ಸಾಮ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸನ್ನು ಬರೆದು ವೈವನಲ್ಲಿ ನಾನು ಫೇಲ್ ಆದರೆ ನಾನು ಎಕ್ಸಾಮಿನೇಷನಲ್ಲಿ ಫಸ್ಟ್ ಇರ್ತೀನಿ. ಆ ವೈವನಲ್ಲಿ ನಾನು ತೆಗೆದ್ರೆ
ಆವಾಗ ಮಾನಸಿಕವಾಗಿ ಯಾವ ರೀತಿ ಉತ್ತಮವಾದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳಕ್ಕೆ ಆಗ್ತದ ಅನ್ನೋ ವಿಚಾರವನ್ನು ಇವತ್ತು ಹೇಳಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ನಾವು ಸದಸ್ಯನ ಆಯ್ಕೆ ಮಾಡಿದ್ದೀವಿ, ಈಗ ಅವ್ರನ್ನ ತೆಗಿಯಕ್ಕೆ ಬರೋಕ್ಕಾಗಲ್ಲ, ಚೇರ್ಮನ್ನ ಬದಲಾವಣೆ ಮಾಡೋಕ್ಕಾಗಲ್ಲ ಅಂಥ ಒಂದು ಅಧಿಕಾರ KPS ಇದೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇಫ್ ಎನಿಥಿಂಗ್ ಗೋಸ್ ರಾಂಗ್, ಕೆಟ್ಟದ್ರೆ ಅಲ್ಲಿ KPSಗೆ ಬಂದು ಆ ಬಿಲ್ಡಿಂಗಿಗೆ ಬರೋದಲ್ಲ, ಈ ಬಿಲ್ಡಿಂಗಿಗೆ ಬರೋದು, ಇಲ್ಲಿ ಆಡಳಿತ ನಡೆಸ್ತಕ್ಕಂಥ ಮುಖ್ಯಮಂತ್ರಿಗೆ ಬರೋದು. ಅಲ್ಲಿ ಯಾರೋ ಮಾಡಿದ್ದಾರೆ ಅದು ನಾನು ಹೊಣೆ ಬರೋಕ್ಕಾಗಲ್ಲ, ಮುಖ್ಯಮಂತ್ರಿಗೆ ಇದು ಕೆಟ್ಟ ಹೆಸರು ಬರಲ್ಲ ಅಂತೆಲ್ಲ ನೇರವಾಗಿ ಇಲ್ಲಿಗೆ ಬರ್ತಕ್ಕಂಥದ್ದು. ಹಾಗಾಗಿ ಆ ಬಿಲ್ಡಿಂಗಲ್ಲಿ ಆಗಿದ್ದ ಕೆಲಸ ಯಾವ ರೀತಿ ಆಗಬೇಕು, ಆ ಬಿಲ್ಡಿಂಗಲ್ಲಿ ಕ್ರಿಸ್ಟಲ್ ಕ್ಲೀನಾಗಿ ಯಾವ ರೀತಿ ಕೆಲಸ ನಡಿಬೇಕು ಅನ್ನೋ ವಿಚಾರನ ಇಲ್ಲಿಂದ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೇನಾದರೂ ತಾವು ಇದಕ್ಕೆ ರೂಪರೇಷೆಗಳನ್ನು ತಯಾರು ಮಾಡಿಕೊಡ್ಬೇಕು. ಇವತ್ತು ತಂದಿದ್ದೀರಿ, ಇದು ಮಕ್ಕಳಿಗೆ ವಿಶೇಷವಾಗಿ 100ಕ್ಕೆ 100 ಕಲಿತಂಥ ಮಕ್ಕಳು ಮತ್ತು ಯಾರು ಉತ್ತಮವಾದ ಅಧಿಕಾರಿಯಾಗಿ ಇಲ್ಲಿ ಬರಬೇಕು, ಈ ರಾಜ್ಯದಲ್ಲಿ ಬರಬೇಕು ಅಂತ ಆಸೆ ಇಟ್ಕೊಂಡು ಇರ್ತಾರಲ್ಲ ಅಂಥ ಮಕ್ಕಳಿಗೆ ಇವತ್ತು ಅನುಕೂಲ ಆಗಬೇಕು ಅನ್ನೋ ವಿಚಾರನ ದಯಮಾಡಿ ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.